ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಇವತ್ತು ನಾನು ಮಾತಾಡ್ತಕ್ಕಂಥ ವಿಷಯ ಬಂದು ನೋಡಿ, ಇದು ನಮ್ಮ ತೋಟದಲ್ಲಿ ನಾವು ಈ ತೆಂಗಿನ ಗಿಡಗಳನ್ನ ಹಾಕಿದಾಗ ನಮ್ಮ ಮನೆಯ ತ್ಯಾಜ್ಯ ಏನು ಬರ್ತಾಯಿತ್ತೋ ಆ ತ್ಯಾಜ್ಯನ ತಂದು ಈ ಸಸಿಯ ಸುತ್ತ ಹಾಕ್ತಾಯಿದ್ವಿ. ನೋಡಿ, ಇಲ್ಲಿ ನೀವು ತೆಂಗಿನ ಚಿಪ್ಪಿದೆ, ಅದೇ ಥರ ತೆಂಗಿನ ಕಂಠ ಇದೆ. ಅದೇ ರೀತಿ ನಾವು ಮನೆಯಲ್ಲಿ ತಿಂದಂಥ ಹಣ್ಣುಗಳು ಏನಿರ್ತಾಯಿತ್ತು ನೋಡಿ, ಇದು ಪರಂಗಿ ಹಣ್ಣು ಅಥವಾ ಪಪಾಯ, ನೋಡಿ ಇದು ಸೀತಾಫಲ ಅಥವಾ ಕಸ್ಟರ್ಡ್ ಆ್ಯಪಲ್ಲು. ಇದರ ಹಣ್ಣನ್ನು ತಿಂದು ನಾವೇನು ಮಾಡ್ತಾಯಿದ್ವಿ ಅಂತ ಹೇಳಿದ್ರೆ, ಅದು ಕಸ ಏನು ಬರ್ತಾಯಿತ್ತೋ ಅದನ್ನೆಲ್ಲನೂ ತಂದು ಈ ಗಿಡದ ಸುತ್ತ ಹಾಕ್ತಾಯಿದ್ವಿ. ನೋಡಿ, ಇದಕ್ಕೆ ಕೇವಲ ಒಂದು ಸ್ವಲ್ಪ ಮಾಯ್ಶ್ಚರ್ ಅಥವಾ ತೇವಾಂಶ ಒಂದು ಸಿಕ್ಕಿದ್ರೆ ಸಾಕು. ಅದೇನಾಗುತ್ತೆ ಅಂತ ಹೇಳಿದ್ರೆ, ನೀವು ಇಲ್ಲೇ ನೋಡ್ತಾ ಇದ್ದೀರಿ ನೋಡಿ, ಎಷ್ಟು ಸಸಿಗಳು ಈ ತೆಂಗಿನ ಮರದ ಪಕ್ಕದಲ್ಲೇ ಬೆಳೆದಿದ್ದಾವೆ. ಇಲ್ಲಿ ನೋಡಿ, ಸೀತಾಫಲ ಎಷ್ಟು ಗಿಡಗಳು ಇಲ್ಲಿ ಬೆಳೆದಿದ್ದಾವೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿಯ ಮನೆಯ ಕಸವನ್ನು ಹಾಕಿದ್ದಿದ್ದು ಇಲ್ಲೂ ಒಂದು ಸಹ ಸೀತಾಫಲ ಗಿಡ ಬರ್ತಾ ಇದೆ. ಹೀಗೆ ನಾವು ಎಲ್ಲೆಲ್ಲಿ ಏನೇನು ಕಡ್ಡಿ ಕಸಗಳನ್ನ ಹಾಕಿರ್ತೀವಿ, ಉದಾಹರಣೆಗೆ ತರಕಾರಿದಿರ್ಬೋದು ಅಥವಾ ಹಣ್ಣು ಹಂಪಲುಗಳದಿರ್ಬೋದು, ಅದರ ಬೀಜಕ್ಕೆ ಕೇವಲ ಒಂದು ಸ್ವಲ್ಪ ತೇವಾಂಶ ಸಿಕ್ಕಿದ್ರೆ ಸಾಕು. ಆ ತೇವಾಂಶದಲ್ಲಿ ಆ ಬೀಜ ತನ್ನ ಸಸ್ಯಾಭಿವೃದ್ಧಿಯನ್ನು ಹೇಗೆ ಮಾಡಿಕೊಳ್ಳುತ್ತೆ ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಅದೇ ರೀತಿ ಇಲ್ಲಿ ನೋಡಿ, ಅನಾನಸ್ ಅಥವಾ ಪೈನಾಪಲ್ ಅಂತ ಏನು ಹೇಳ್ತೀವಲ್ಲ ನೋಡಿ, ಅದನ್ನು ಬಂದಿದೆ. ಇದು ಕೇವಲ ಅದರ ತುದಿ ಬರುತ್ತಲ್ಲ, ಆ ಭಾಗವನ್ನು ತಂದು ಇಲ್ಲಿ ಹಾಕಿದ್ದಿದ್ದು. ಇವಾಗೆಲ್ಲ ಇದು ನಾವು ಮಳೆ ಚೆನ್ನಾಗಿ ಬಂದೋಗೋ ತೇವಾಂಶ ಇದ್ದಾಗ ಇದನ್ನು ಕಿತ್ತು ಬೇರೆ ಕಡೆಗೆ ನಾಟಿ ಮಾಡೋಣ ಅನ್ನೋ ಇದ್ರಲ್ಲಿದ್ದೀವಿ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.